ನಾನು ಈವರೆಗೆ ಸೇಡಿನ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಈ ಮಾತನ್ನ ಹೇಳಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಇದುವರೆಗೆ ಸೇಡಿನ ರಾಜಕಾರಣವನ್ನ ಮಾಡಿಲ್ಲ, ಏನು ಮುಂದೆ ಮಾಡೋದೂ ಇಲ್ಲ. ಆದಿಚುಂಚನಗಿರಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರುವುದು, ನನಗೆ ಬ್ರೇಕ್ ಹಾಕಲು ಕೆಲವರು ಹೊರಟಿದ್ದಾರೆ, ಆದ್ರೆ ಅದು ಸಾಧ್ಯವಿಲ್ಲದಂತ ಮಾತು. ಎಚ್ಡಿಕೆ ನಮ್ಮ ಅಭ್ಯರ್ಥಿಗಳಿಗೆ ತೊಂದರೆ ನೀಡಿದ್ರೂ ಕೂಡ ನಾವು ಬೆಂಬಲಿಸ್ತೀವಿ. ನನಗೆ ಬ್ರೇಕ್ ಹಾಕುವಂತ ಪ್ರಯತ್ನಗಳು ಸಾಕಷ್ಟು ಆಗ್ತಾ ಇದೆ, ಆದ್ರೆ ಇದರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಅಭ್ಯರ್ಥಿಗಳಿಗೆ ತೊಂದರೆ ಕೊಡ್ಲಿ, ಆದ್ರೂ ಕೂಡ ನಾವು ಬೆಂಬಲಿಸ್ತೇವೆ. ಕಾಂಗ್ರೆಸ್ ಪಾಲಿನ 20 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆದಂತಹ ಬೆಂಬಲ ನಮ್ಮ ಕಡೆಯಿಂದ ಬರುತ್ತೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ತೊಂದರೆಯನ್ನ ಕೊಡೋದಿಲ್ಲ. ಆದಿಚುಂಚನಗಿರಿಯಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಒಳಾಂತರ ಆಗ್ತಿದೆ, ಒಳಗೊಳಗೆ ಬಹಳಷ್ಟು ಜನ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ, ಆದ್ರೆ ನಾವಂತೂ ಏನು 28ರ ಒಂದು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಅದಕ್ಕೆ ಬದ್ಧರಾಗಿರ್ತೀವಿ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಓಳೇಟುಗಳನ್ನ ಕೊಡೋದಿರಲಿ, ಒಳಾಂತರ ಮಾಡೋದಿರಲಿ, ಅದು ನಾವು ಮಾಡೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ರೀತಿಯಾಗಿ ಮೆಸೇಜ್ ಅನ್ನ ಕೂಡ ಬಹಳ ಕ್ಲಿಯರ್ ಆಗಿ ಪಾಸ್ ಮಾಡಿದ್ದಾರೆ. ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಸ್ಪೀಡ್ ಬ್ರೇಕ್ ಹಾಕ್ಲಿಕ್ಕೆ ಹೊರಟರು, ನನ್ನ ಪಕ್ಷದ ಕಾರ್ಯಕರ್ತರಿಂದ ಆ ಕೆಲಸ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ಬೇರೆ ಕ್ಷೇತ್ರಗಳಲ್ಲಿ ನನಗೆ ಇವತ್ತು ದೇಶ ಮುಖ್ಯ, ಈ ರಾಜ್ಯದ ಅಭಿವೃದ್ಧಿ ಮುಖ್ಯ ನನಗೆ. ಆ ದೃಷ್ಟಿಯಿಂದ ಯಾರು ಎಷ್ಟೇ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಇವತ್ತು ಬ್ಯಾಕ್ ಸ್ಟ್ಯಾಪ್ ಮಾಡ್ತಕ್ಕಂಥ ಘಟನೆಗಳು ನಡೆದರು, ನಾನು ಕಾಂಗ್ರೆಸ್ನ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತಿದ್ದಾರೆ, ಅವರ ಗೆಲುವಿಗೆ ನನ್ನ ಪಕ್ಷದ ಕಾರ್ಯಕರ್ತರು ನಾವು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮ ಮಂಡ್ಯ ಪ್ರತಿನಿಧಿ ರವಿ ಲಾಲಿಪಾಳ್ಯ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರವಿ, ಈಗ ಕುಮಾರಸ್ವಾಮಿ ಅವರು ನಿರಂತರವಾಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಡ್ಕೊಂಡೇ ಬರ್ತಿದ್ದಾರೆ, ಆದ್ರೆ ಬಹಳ ರೋಸ್ ಹೋಗಿರೋ ಹಾಗೆ ಕಾಣ್ತಿದೆ. ಅವರು ಫೈನಲಿ ಒಂದು ನಿಯತ್ತಾಗಿರ್ತೀವಿ ನಾವು ಅನ್ನೊಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಅಂತ ಎಚ್ ಡಿ ಕೆ ಅವರು. ಅವಿನಾಶ್, ಏನು ಕಳೆದ ಕೆಲವು ದಿನಗಳಲ್ಲಿ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣವನ್ನ ಅವರು ಚಾಚು ತಪ್ಪದೆ ನಾನು ಗಮನಿಸ್ಕೊಂಡೇ ಬರ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಏನು ಮಾತನ್ನ ಆರಂಭ ಮಾಡಿದ್ರು. ಇವತ್ತು ಏನು ಆದಿಚುಂಚನಗಿರಿ ಕಾಲಭೈರೇಶ್ವರ ಸ್ವಾಮಿಗೆ ಬಂದ್ರು, ಬೆಳಗ್ಗೆ ಮಧ್ಯಾಹ್ನ ಟೈಮ್ ಬಂದಂತ ಟೈಮ್ನಲ್ಲಿ ಅವರು ಪೂಜೆ ಸಲ್ಲಿಸಿದ ನಂತರ ಏನು ಮಾತನಾಡಿದಂತ ಟೈಮ್ನಲ್ಲಿ ಸಾಕಷ್ಟು ಏನು ಜೊತೆಯಲ್ಲಿ ಇಟ್ಕೊಂಡು ಒಂದ್ ರೀತಿ ವಿರೋಧಕ್ಕೆ ಅಂದ್ರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಅವ್ರನ್ನ ಗುರಿಯಾಗಿ ಇಟ್ಕೊಂಡು ಸಾಕಷ್ಟು ಮಾತನಾಡಿದ್ರು. ಅಂದ್ರೆ ಮಂಡ್ಯ ಈಗ ನಮ್ಗೆ ಜೆಡಿಎಸ್ 8 ಸ್ಥಾನಗಳನ್ನ ಬಿಟ್ಕೊಟ್ಟಿದ್ದಾರೆ. 8 ಸ್ಥಾನಗಳಲ್ಲಿ ಒಂದ್ 2-3 ಕ್ಷೇತ್ರಗಳಲ್ಲಿ ಗೊಂದಲ ಇರ್ತಕ್ಕಂಥದ್ದು ನಿಜ, ಗೊಂದಲ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಆದ್ರೆ ಆ ಗೊಂದಲಗಳಿಂದ ನಾವು ತೊಂದರೆ ಆಗ್ಲಿ ವಿಚಲಿತರಾಗಿಲ್ಲ, ಜೊತೆಗೆ ಭಯ ಕೂಡ ಅಂತೂ ಇಲ್ವೇ ಇಲ್ಲ. ನಾವು ನಮ್ಗೆ ಯಾರೇ ತೊಂದರೆ ಕೊಟ್ರು ನಾವು ಬೇರೆಯವ್ರಿಗೆ ತೊಂದರೆ ಕೊಡಲ್ಲ. ಅಂದ್ರೆ ಈಗೇನು ಕಾಂಗ್ರೆಸ್ ಪಕ್ಷ 20 ಸ್ಥಾನಗಳಲ್ಲಿ ನಿಂತಿದೆ, ಅಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡಲ್ಲ, ನಾವು ಅವ್ರನ್ನ ಬೆಂಬಲಿಸ್ತೀವಿ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಮಂಡ್ಯದಲ್ಲಿ ಏನು ಕಳೆದ ಕೆಲವು ದಿನಗಳಿಂದಲೂ ಕೂಡ ನಿಖಿಲ್ಗೆ ವಿರೋಧ ವ್ಯಕ್ತಪಡಿಸಿ ಪರೋಕ್ಷವಾಗಿ ಬೇರೆ ಸುಮಲತಾ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ, ಅಂತವ್ರನ್ನ ಟಾರ್ಗೆಟ್ ಮಾಡಿ ಅವರು ಮಾತನಾಡಿದ್ರು. ಜೊತೆಗೆ ದರ್ಶನ್ ಮನೆ ಮೇಲೆ ಕೂಡ ಅವ್ರು ಮಾತನಾಡಿದ್ರು. ಅಂದ್ರೆ 3:30 ಬೆಳಗಿನ ಜಾವ ಆ ಟೈಮ್ ನಲ್ಲಿ ಯಾರು ಹೋಗಿ ಅವ್ರಿಗೆ ಕಲ್ಲೊಡಿಕೆ ಸಾಧ್ಯ? ನಾವು ವಿಚಾರ ಗೊತ್ತಾಗ್ತಿದ್ದಂಗೆನೆ ನಾನು ಪೊಲೀಸ್ನವ್ರಿಗೆ ಹೇಳ್ದೆ, ಮತ್ತೆ CCTV ಎಲ್ಲ ತೆಗೆದು ನೋಡ್ಲಿಕ್ಕೆ ಟ್ರೈ ಮಾಡಿದಾಗ CCTV ಆಫ್ ಆಗಿತ್ತು. ಅಲ್ಲಿ ಯಾರು ಕೂಡ ಹಂಗೆಲ್ಲ ಮಾಡಲ್ಲ, ನಾನು ಯಾವತ್ತೂ ಸೇಡನ್ ರಾಜಕಾರಣ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಟ್ ಅದೇ ಸುದೀರ್ಘವಾಗಿ ಸುಮಾರು ಒಂದು 20 ನಿಮಿಷಗಳ ಕಾಲ ಅವರು ಮಾತನಾಡಿದ್ರು. ಮಾತಿನ ಉದ್ದಕ್ಕೂ ಕೂಡ ನಾವು ಏನೇ ಆದ್ರೂ ಮಂಡ್ಯ ಜನ ನಾನು ಇಲ್ಲಿವರೆಗೂ ನನ್ನ ಬೆಂಬಲಿಸ್ಕೊಂಡ್ ಬಂದಿದ್ದಾರೆ, ಈಗ ನನ್ನ ಕುಡಿಯನ್ನ ನಾನು ನಿಲ್ಸಿದ್ದೀನಿ, ಅವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಮಂಡ್ಯ ಜನ ನಮ್ಮ ಜೊತೆಲಿದ್ದಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಾಳೆಗೆ ಏನು ನಾಮಪತ್ರ ಸಲ್ಲಿಸಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ಬೆಳಿಗ್ಗೆನಿಂದ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಆನಂತರ 10 ಗಂಟೆ ವೇಳೆಗೆ ಮಂಡ್ಯದ ಕಾಳಿಕಾಂಬ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರವಿ ಮಾಹಿತಿಗಾಗಿ.